ಮಂತ್ರಿ ಚಂದ್ರ ಅಂತ ಹೇಳಿದ್ರು ಗುರುಗಳು. ಮಂತ್ರಿ ಚಂದ್ರನಾದರೆ ಹೇಗಿರುತ್ತೆ? ಕಾಣಿಸ್ದೇ ಇರುವಂಥ ರಾಜ ಚಂದ್ರನಾಗಿ, ಕಾಣಿಸುವಂಥ ಮಂತ್ರಿ ಚಂದ್ರನಾಗಿದ್ದಾನೆ. ಸೊ ಅವನೇ ನಿರ್ಣಯ, ಅವನೇ ಒಂದು ಶುಭವಿದ. ಆದ್ದರಿಂದ ಚಂದ್ರ ಮನಸ್ಕಾರಕ, ಸೌಮ್ಯತೆ ಉಳ್ಳವನು. ಅದು ಈ ನಮ್ಮ ರಾಜ್ಯ ಈ ವರ್ಷದಲ್ಲಿ ಸೌಮ್ಯವಾಗಿ ಎಲ್ಲರೂ ಅನುಷ್ಠೇಯ ಕ್ರಿಯಾಕರ್ಮಬದ್ಧರಾಗಿ ಮನೆಯಲ್ಲಿ ಮಂಗಳ ದೇವತೆ ಆ ಹೆಣ್ಣಿನ ಒಂದು ವೈಶಿಷ್ಟ್ಯತೆಯಿಂದ, ಯಾಕೆಂದ್ರೆ ನಾವು ಹೊರಗಡೆ ಎಷ್ಟೇ ಏನೇ ಸುತ್ಕೊಂಬಂದರೂ ಮನೆಗೆ ಬಂದರೆ ನೆಮ್ಮದಿ ಬೇಕು. ಹೊರಗಡೆ ವಿಶೇಷವಾಗಿ ತಲೆನೋವುಗಳು ಅದು ಇದ್ದೇ ಇರುತ್ತೆ. ಮನೆಗೆ ಬಂದಾಗ ನೆಮ್ಮದಿ ಎಲ್ಲಿಂದ ಸಿಗಬೇಕು? ಮನೆಯ ಆ ಒಡತಿಯಿಂದ ಸಿಗಬೇಕು. ಸೊ ಆ ಮನೆಯ ಒಡತಿ ಚಂದ್ರ ಮನಸ್ಕಾರಕ. ಇವನು ಏನೇನು ಮನಸ್ಸನ್ನ ಆಚೆ ಕಡೆ ಎಲ್ಲ ಸುತ್ಕೊಂಡು ಬಂದಿರ್ತಾನೆ, ಮನೆಗೆ ಬಂದ ತಕ್ಷಣ ಅದೆಲ್ಲ ತಿಳಿಯಾಗಿ ಸಮೃದ್ಧಿಯಾಗಿರ್ತಾನೆ. ಸೇನಾಧಿಪತಿ ಈ ಸಲ ರವಿ ಬಂದಿದ್ದಾನೆ. ಸೊ ರಾಜ್ಯಗಳ ಸಂಬಂಧ ಈ ಹಿಂದೆ ನೋಡಿದ್ವಿ, ತುಂಬ ಕಲಹಗಳಾಯಿತು, ಜಗಳಾಯಿತು, ನೀರಿನ ವಿಷಯ ಬೇರೆ ಆಯಿತು. ಅದರ ಜೊತೆಗೆ ದೇಶ ವಿದೇಶಗಳ ಸಂಬಂಧ ಯಾವ ರೀತಿ ಇರುತ್ತೆ? ಒಂದು ದೇಶವನ್ನು ರಕ್ಷಣೆ ಮಾಡುವಂತಹ ಕರ್ತವ್ಯದಲ್ಲಿರುವಂತಹ ಯಾವ ಸೇನಾಧಿಪತಿಗಳಿರ್ತಾನೋ ಅವನು ಗಂಡಸಾಗಿದ್ದು ಮಾತ್ರ ಸಾಧ್ಯ ಆಗ್ತದೆ. ಅಂದರೆ ಗಂಡಸಿನ ಪ್ರಭಾವ ಜಾಸ್ತಿ ಆಗಿರ್ತದೆ. ಅಂದರೆ ತನ್ನ ಸಮರ್ಥವಾದಂತಹ ಶಕ್ತಿಯಿಂದ ತಾನು ಯುದ್ಧ ನಿರತನಾಗಲಿಕ್ಕೂ ಸಹಿತ ಯೋಗ್ಯನಾಗಿರ್ತಾನೆ. ಜೊತೆಗೆ ಯಾವ ಕಾರಣಕ್ಕೂ ಕೂಡ ತನ್ನ ಪ್ರಬಲತ್ವ ಸ್ವಭಾವದಿಂದಾಗಿ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕಾಗಿ ಆತ ಸಫಲನಾಗ್ತಾನೆ. ಮತ್ತು ಸೇನಾಧಿಪತಿಯಾದಂತಹ ರವಿಯಿಂದ ಬೇರೆ ಬೇರೆ ರಾಜ್ಯದಲ್ಲಿ ಅನ್ಯೋನ್ಯ ವೈಮನಸ್ಸು ಜಾಸ್ತಿ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಆ ವೈಮನಸ್ಸಿನಿಂದಾಗಿ ಏನಾಗುತ್ತೆ ಅಂತ ಕೇಳಿದರೆ, ಹಿಂದೆ ಮಹಾರಾಜರುಗಳು ಇರ್ತಿದ್ರು, ಯುದ್ಧ ನಡೀತಾ ಇತ್ತು. ಆದರೆ ಈಗಲೂ ಕೂಡ ಯುದ್ಧ ನಡೀತಕ್ಕಂತಹ ಕಾಲವನ್ನು ಕಾಣ್ತೇವೆ. ಕಾರಣ ಏನು ಅಂತ ಕೇಳಿದರೆ, ನೀರಿಗಾಗಿ ಯುದ್ಧ ನಡಿಬೋದು, ನಮಗೆ ಬರ್ಬೋದಂಥ ಒಂದು ಪೆಟ್ರೋಲಿಯಮ್ಗಾಗಿ ಯುದ್ಧ ನಡಿಬೋದು, ಅಥವಾ ಬರುವಂಥ ಯಾವ ನಮಗೆ ಪಡಿಬೇಕು ಎನ್ನುವಂತಹ ಒಂದು ದೃಷ್ಟಿಯಿಂದ ಅನ್ಯೋನ್ಯ ಮನಸ್ಸು ಯಾವ ಕಾರಣಕ್ಕೂ ಸಹಿತ ಸಾಧ್ಯವಾಗದೆ ಸಂಪೂರ್ಣವಾದಂಥ ವಿರಸವಾದಂಥ ಮನಸ್ಸಿನಿಂದಾಗಿ ಯುದ್ಧ ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ದೇಶಗಳ ಸಂಬಂಧ, ರಾಜ್ಯಗಳ ಸಂಬಂಧದ ಬಗ್ಗೆ ಹೇಳಿದ್ರಿ. ಸೊ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ಬೋದು? ಯಾಕಂದರೆ ಸೈನಿಕರಿಗೆ ಕೂಡ ಈ ಸಲ ವೋಟ್ ಮಾಡುವಂತಹ ಚಾನ್ಸಸ್ಸನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಂತಹ ಪರಿಸ್ಥಿತಿ? ಸೇನಾಧಿಪತಿಯಾದಂಥವನು ರವಿ, ರಾಜಕೀಯಕ್ಕೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಧಾನವಾಗಬೇಕು ಅಂದರೆ ಕೇಂದ್ರ ತ್ರಿಕೋಣಾಧಿಪತ್ಯ ಯೋಗ ಎನ್ನುವಂಥ ಯೋಗ ಇರಬೇಕಾಗ್ತದೆ. ಆ ಕೇಂದ್ರ ತ್ರಿಕೋಣಾಧಿಪತ್ಯ ಯೋಗದಲ್ಲಿ ಪ್ರಧಾನವಾಗಿ ರವಿ ಪ್ರಾಬಲ್ಯವನ್ನು ಹೊಂದಿದ್ದಂತಹ ಸಂದರ್ಭದಲ್ಲಿ ಅನುಕೂಲವಾಗುವಂಥದ್ದು. ಜೊತೆಗೆ ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ದರು, ವಿಶೇಷವಾಗಿ ನಾವು ಓಟಿನ ಪವರನ್ನು ಸೈನಿಕರಿಗೆ ಕೊಟ್ಟಿರುವಂಥದ್ದು. ತನ್ನಲ್ಲಿರಬಹುದಾದಂಥ ಯಾವ ಆರ್ಡ್ರಸನ್ನು ಏನನ್ನು ಮಾಡ್ತಾನೋ ಆ ಆರ್ಡ್ರಸನ್ನು ಪಾಲನೆ ಮಾಡ್ತಕ್ಕಂಥ ಯೋಗ್ಯತೆ ಇದೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗುರುವಿನಿಂದ ಈ ಒಂದು ಓಟನ್ನು ಹಾಕುವಂತಹ ಯಾವ ಒಂದು ಮೀನರಾಶಿಯಲ್ಲಿ ಇರತಕ್ಕಂತಹ ರವಿ ಏನಿದ್ದಾನೆ, ಗುರುವಿನ ಮನೆಯಲ್ಲಿದ್ದಾನೆ. ಆ ಗುರುವಿನ ಮನೆಯಲ್ಲಿ ಇರುವಂತಹ ರವಿ ಸಂಪೂರ್ಣವಾಗಿ ಸೇನಾಧಿಪತಿಗಳಿಗೂ ಕೂಡ ತನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ಆ ಅಧಿಕಾರವನ್ನು ಈ ಒಂದು ಪ್ರಪಂಚದಲ್ಲಿರ್ಬೋದಂತಹ ರಾಜಕೀಯದ ಮೇಲೂ ಸಹಿತ ತೋರಿಸಿದಾನೆಂದು ಹೇಳಲಿಕ್ಕೆ ಕಾರಣ ವಿಶೇಷವಾದಂತಹ ರವಿ. ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿವರೆಗೂ ಸಹಿತ ಸೈನಿಕರಿಗೆ ಈ ದೇಶದಲ್ಲಿ ಓಟನ್ನು ಹಾಕುವಂಥ, ದೇಶವನ್ನು ರಕ್ಷಣೆ ವೋಟ್ ಹಾಕುವಂಥ ಚಾನ್ಸಸ್ಸನ್ನು ಕೊಟ್ಟಿರತಕ್ಕಂಥದ್ದು ಕಾರಣ ಅಂತ ಹೇಳಿದರೆ ರವಿಯೇ ಇದಕ್ಕೆ ಪ್ರಧಾನವಾಗಿದ್ದಾನಂತೆ. ಇನ್ನು ಸಸ್ಯಾಧಿಪತಿ ಗುರು ಹೇಗಿದೆ? ಯಾವ ರೀತಿಯ ನಮ್ಮ ಸಸ್ಯ ಧಾನ್ಯ ಬೆಳೆ ಯಾವ ರೀತಿ ಇರುತ್ತೆ ತಿಳಿಸ್ಕೊಡಿ. ಮೊದಲಾಗಿ ಸಸ್ಯಾಧಿಪತಿ ಗುರುಣಾಂ ದೇಹಪುಷ್ಟ ಶ್ಯಾಮ್ ಬುದ್ಧಿ ಪಿತ್ರಾರ್ಥ ಸಂಪದ. ಗುರು ವಿಶೇಷವಾಗಿರ್ತಕ್ಕಂಥ ಸಸ್ಯಾದಿಗೆ, ಅದರಲ್ಲೂ ಕೂಡ ಸಸ್ಯ ಅಂತ ಹೇಳಿದಾಗ ಕಡಲೆ, ಶೇಂಗಾ, ಬೀಜ ಇತ್ಯಾದಿಗಳು, ಅದರಲ್ಲೂ ಭೂಮಿ ಒಳಗಡೆ ಬೆಳೆಯುವಂಥ ಪದಾರ್ಥಗಳು ಯಾವುದೇ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಮೂಲಂಗಿ ಇರ್ಬೋದು ಇತ್ಯಾದಿಗಳಿಗೆ ಅದೆಲ್ಲವೂ ವಿಶೇಷವಾದಂಥ ಫಲ ಕೊಡ್ತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ರೈತರಿಗೆ, ಕೃಷಿಗೆ ಸಂಬಂಧಪಡ್ತಕ್ಕಂಥದ್ರಲ್ಲಿ ಬಹಳ ಯೋಗವನ್ನು ಕೊಡ್ತಕ್ಕಂಥದ್ದು. ಮತ್ತು ಹೆಚ್ಚು ತುಟಿ ಆಗುವಂಥದ್ದು. ಅವ್ರಿಗೇನಾಗುತ್ತೆ, ಕೃಷಿ ಬೆಳೆ ಹೆಚ್ಚಾಗ್ತಾ ಇದ್ದಾಗೆ ಈ ದೇಶಕ್ಕಲ್ಲ ಹೊರ ದೇಶಕ್ಕೂ ಕೂಡ ಹೋಗ್ತಕ್ಕಂಥದ್ದಾಗುತ್ತೆ ಸಾಧ್ಯತೆಗಳಿದೆ. ಕೃಷಿಯಲ್ಲಿ ತೊಡಗ್ತಾ ಇದ್ದಾರೆ ಎಜುಕೇಟೆಡ್ ವಿದ್ಯಾಭ್ಯಾಸರು ಕೂಡ ಈ ಭತ್ತ ಬೆಳೆಯುವಂಥದ್ದಾಗ್ಬೋದು ಇತ್ಯಾದಿಗಳಾಗ್ಬೋದು ಕೃಷಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಮತ್ತು ರೈತರಿಗೆ ಒಳ್ಳೆಯ ಪರಿವರ್ತನೆ ಕೂಡ ಆಗುತ್ತೆ. ಮತ್ತು ಎಲ್ಲರ ಕೈಯಿಂದ ಮಾಡುವಂಥದ್ದೆಲ್ಲ ಮಿಷನರೀಸು, ಟೆಕ್ನಿಕಲ್ಸ್ ಜಾಸ್ತಿ ಆಗುತ್ತೆ. ಮತ್ತು ಭಾಳಷ್ಟು ವಿಭಿನ್ನತೆಯನ್ನು ಕೊಡ್ತಕ್ಕಂಥದ್ದು ಗುರುಗ್ರಹ. ಇನ್ನು ಧಾನ್ಯಾಧಿಪತಿ ಕುಜ ಇದ್ದಾನೆ. ಸೊ ಯಾವ ರೀತಿಯಾದಂತಹ ಒಂದು ಕೆಂಪು ಮಣ್ಣಿನ ಬೆಳೆ ಏನಾದರೂ ಸಿಗುವಂತಹ ಚಾನ್ಸಸ್ ಇದೆಯಾ? ಕುಜ ಧಾನ್ಯಾಧಿಪತಿ ಆಗಿರೋದ್ರಿಂದ ಇದರ ಅರ್ಥ, ಇದರ ಸಾರಾಂಶ ಏನು ಅಂತಂದರೆ, ಶುಷ್ಕ ಧಾನ್ಯಗಳು ಅಂದರೆ ಒಣಗಿರತಕ್ಕಂಥ ಒಂದು ಪದಾರ್ಥಗಳು ಏನಿರುತ್ತೆ, ಡ್ರೈ ಫ್ರೂಟ್ಸ್ ಆಗಬಹುದು ಅಥವಾ ಹೆಚ್ಚು ನೀರನ್ನು ಬಯಸದೇ ಇರತಕ್ಕಂಥ ಒಂದು ಪದಾರ್ಥಗಳಾಗಬಹುದು, ಇದರ ಒಂದು ಬೆಳವಣಿಗೆಗೆ ಸಾಕಷ್ಟು ಪುಷ್ಟಿ ಸಿಗತಕ್ಕಂಥ ಒಂದು ಅಂಶ ಈ ವರ್ಷ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮತ್ತು ಮೊನೆಯುಳ್ಳಂತಹ ಒಂದು ಧಾನ್ಯಗಳು ಅಂತ ಹೇಳ್ತಾರೆ. ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಸಲು ಬರುತ್ತೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ರೆಡ್ ಸಾಯಿಲ್ ಇರತಕ್ಕಂಥ ಭೂಮಿ, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಯಾವುದಿದೆ ಅಲ್ಲೆಲ್ಲ ಸಹ ಈ ವರ್ಷ ನಾವು ಒಂದು ಒಳ್ಳೆಯ ಫಸಲನ್ನು ನಾವು ನಿರೀಕ್ಷೆ ಮಾಡಬಹುದು. ವಿಶೇಷವಾಗಿ ಉತ್ತರ ಕರ್ನಾಟಕದ
ಒಂದು ಭಾಗದಲ್ಲಿ ಕಳೆದ ವರ್ಷ ಏನು ಒಂದು ನಮ್ಮ ರೈತಾಪಿ ಜನರೆಲ್ಲರೂ ಸಹ ಕಂಗೆಟ್ಟು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು, ಅವರೆಲ್ಲರೂ ಸಹ ಈ ವರ್ಷ ಒಂದು ಬೇರೆಯಾದಂಥ ಒಂದು ವಿಭಿನ್ನವಾದಂಥ ಒಂದು ಫಸಲನ್ನು ಹಾಕೋದಕ್ಕೆ ಪ್ರಯತ್ನ ಮಾಡೋದ್ರಿಂದ ಈ ವರ್ಷ ಅವರು ಒಂದು ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಯಾವ್ಯಾವ ರೀತಿಯ ಫಲಗಳನ್ನ ಬೆಳಿ ವಿಶೇಷವಾಗಿ ಈ ವರ್ಷ ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ಬರುತ್ತೆ ಮತ್ತು ಅದು ಹೆಚ್ಚಿನ ಒಂದು ಫಲಿತಾಂಶವನ್ನು ಫಸಲನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಸಹ ಆಗಿರುತ್ತೆ. ಮುಖ್ಯವಾಗಿ ಇಲ್ಲಿ ಇವರು ಸಸ್ಯಾಧಿಪತಿ ಗುರು ಅಂತ ಹೇಳಿದ್ರು, ಇವರ ಇಬ್ಬರ ಸಂಯೋಗದಿಂದ ಏನಾದರೂ ಬೆಳೆ ಫಲಗೆ ಪರಿಣಾಮ ಅಥವಾ ಏನಾದರೂ ಇದೆಯಾ? ಇಲ್ಲಿ ಮಿಶ್ರ ಫಲ ಬರುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಗುರು ಸಸ್ಯಾಧಿಪತಿ ಆಗಿರೋದ್ರಿಂದ ಸಸ್ಯಗಳ ಒಂದು ಚಿಗುರುವಿಕೆ, ಒಂದು ಮೊಳೆಯುವಿಕೆ ಅದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈಗ ಒಂದು ನೀವು 100 ಸಸ್ಯಗಳನ್ನು ನೆಟ್ಟರೆ ನೀವು ಅದರಲ್ಲಿ 80ರಿಂದ 90 ಸಸ್ಯಗಳು ಫಸಲಾಗತಕ್ಕಂಥ ಒಂದು ಸಾಧ್ಯತೆಗಳಿದೆ. ಆದರೆ ಸೃಷ್ಟಿಯ ಒಂದು ವೈಶಿಷ್ಟ್ಯ ಏನು ಅಂತಂದರೆ ನಾವು ಅದನ್ನೇ ನಾವು ನೋಡ್ತೀವಿ. ನಾವು ಆ ಸಸಿ ಬೆಳೆದು ಒಂದು ಚಿಗುರೊಡೆದು ಗಿಡವಾಗಿ ಅದು ಫಸಲು ಕೊಡತಕ್ಕಂಥ ಒಂದು ಹಂತದಲ್ಲಿ ಅನೇಕ ಅಡ್ಡಿ ಆತಂಕಗಳು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಪಶು ಪಕ್ಷಿಗಳ ರೀತಿಯಲ್ಲಿ ಅಡ್ಡಿ ಆತಂಕಗಳು ಬರತಕ್ಕಂಥದ್ದಾಗಬಹುದು, ಅಥವಾ ಒಂದು ಪ್ರಾಕೃತಿಕ ವಿಕೋಪಗಳಿಂದ ಸಮಸ್ಯೆಗಳು ಬರತಕ್ಕಂಥದ್ದಾಗಬಹುದು. ಇನ್ನೇನು ಫಸಲೆಲ್ಲ ಆಗಿದೆ ಕೈ ಬಂತು ಅನ್ನೋ ಸಮಯದಲ್ಲಿ ಕಳ್ಳಕಾಕರ ಬಂದು ಅದನ್ನು ಹೊಂಚು ಹಾಕಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಬಹುದು. ಇದೆಲ್ಲ ಕುಜನ ಒಂದು ಪರಿಣಾಮವಾಗಿ ನಾವು ಕಾಣ್ತಾ ಇದ್ದೀವಿ. ಗುರು ಒಂದು ಕಡೆ ಕೊಟ್ಟರೆ ಕುಜ ಇನ್ನೊಂದು ಕಡೆ ಕಿತ್ಕೊಳ್ತಾ ಇದ್ದಾನೆ. ಅದರ ನಿವಾರಣೆಗೆ ಏನು ಮಾಡಬಹುದು? ನಿವಾರಣೆಗೆ ವಿಶೇಷವಾಗಿ ಏನಂತಂದರೆ ಕುಜ ಭೂಮಿ ಕಾರಕನೂ ಆಗಿರೋದ್ರಿಂದ ಮೊಟ್ಟಮೊದಲನೇದಾಗಿ ಫಸಲನ್ನು ಹಾಕೋದಕ್ಕೆ ಮುಂಚೆ ಭೂಮಿಗೆ ಪ್ರಾರ್ಥನೆಯನ್ನು ಮಾಡಿ, ಭೂಮಿಗೆ ಪೂಜೆಯನ್ನು ಮಾಡಿ ಫಸಲನ್ನು ಅವರು ಬೆಳೆಯತಕ್ಕಂಥದ್ದು ಈ ಪ್ರಕ್ರಿಯೆಗಳನ್ನು ಮಾಡಬೇಕು. ಆಮೇಲೆ ಒಂದು ವಿಷಯ ಬಹಳ ಗಮನವಾಗಿ ಇಟ್ಕೋಬೇಕು, ಎಲ್ಲ ಕೃಷಿಕರು ಸಹ ಜೂನ್ 22ನೇ ತಾರೀಕು ಬಹುಶಃ ಭೂಮಿಗೆ ರಜೋ ಉತ್ಪತ್ತಿ ಅಂತ ಹೇಳ್ತಾ ಇದ್ದಾರೆ. ಆ ದಿನದ 3 ದಿವಸ ಹಿಂದೆ 3 ದಿವಸ ಮುಂದೆ ಸಸಿಯನ್ನು ಬೆಳೆಯತಕ್ಕಂಥದ್ದು, ಭೂಮಿಯನ್ನು ಉಳಿತಕ್ಕಂಥ ಒಂದು ಪ್ರಯತ್ನಗಳು, ಭೂಮಿಗೆ ಒಂದು ಈ ನೇಗಿಲು ಇತ್ಯಾದಿಗಳನ್ನು ತಾಕಿಸ್ತಕ್ಕಂಥ ಕೆಲಸವನ್ನೇ ಮಾಡಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಓಕೆ, ಇನ್ನು ಅರ್ಘಾಧಿಪತಿ ರವಿ ಅಂತ ಹೇಳಿದ್ದಾರೆ. ಯಾವ್ಯಾವ ರೀತಿ ಈ ರೀತಿ ಬೆಲೆ ಏರಿಕೆ, ಬೆಲೆ ಕಡಿಮೆ ಆಗುವಂಥದ್ದು, ಈ ಥರದಲ್ಲಿ ಏರುಪೇರು ಯಾವ ರೀತಿ ಇರುತ್ತೆ? ನಮಗೆ ಬೆಲೆ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ನಮಗೆ ನಮ್ಮ ಜೇಬಿನಲ್ಲಿ ಎಷ್ಟು ಹಣ ಇದೆಯೋ ಅದನ್ನು ನೋಡಿಕೊಂಡು ನಾವು ಖರೀದಿ ಮಾಡುವಂತಹ ಪರಿಸ್ಥಿತಿ ಈ ದಿವಸ ಬಂದುಬಿಟ್ಟಿದೆ. ಅದಕ್ಕೆ ರವಿಯನ್ನೇ ಪ್ರಧಾನವಾಗಿ, ರವಿಗ್ರಹವನ್ನೇ ಪ್ರಧಾನವಾಗಿ ಇಟ್ಕೊಂಡಿದ್ದಾರೆ. ಅನರ್ಘಂ ಅಲ್ಪವೃಷ್ಟಿಶ್ಚ ಪ್ರಜಾನಾಂ ಕ್ಷುದ್ಭಯಂ ತಥಾ ರಾಜ್ಞಾಂ ಪರಸ್ಪರಂ ಕ್ರೋಧ ಸೂರ್ಯೋಚಾರ್ಘಾಧಿಪತೆ ಸತಿ ಹೇಳಿದ್ದಾರೆ. ಅಂದರೆ ಏನು? ಅರ್ಘಾಧಿಪತಿ ಅಂದರೆ ಬೆಲೆಯನ್ನು ಹೆಚ್ಚು ಮಾಡುವಂತಹ ಅಧಿಪತಿ. ಬೆಲೆ ಅಂತ, ಅರ್ಘ ಅಂದರೆ ಬೆಲೆ ಅಂತ. ಈ ಬೆಲೆಯನ್ನು ಜಾಸ್ತಿ ಆಗುವಂತಹ ಪ್ರತಿಯೊಂದು ಇದು ಕೆಂಪು ವಸ್ತುಗಳಿಗೆ, ಇಲ್ಲಿ ರವಿ ಕೆಂಪು ವಸ್ತುಗಳಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರವಿ ಕೆಂಪು ವಸ್ತುವಿಗೆ ಅಧಿಪತಿ. ಕೆಂಪು ವಸ್ತ್ರಕ್ಕಾಗಲಿ, ಕೆಂಪು ವಸ್ತುಗಳಿಗಾಗಲಿ ಅದಕ್ಕೆ ಅಧಿಪತಿಯಾಗಿದ್ದಾನೆ. ಮತ್ತು ಇನ್ನು ವಿಶೇಷವಾಗಿ ರವಿಗೆ ತೃಣ ಕನಕ ಊರ್ಣ ಭೇಷಜಾದ್ಯೈಹಿ ಅಂತ ಹೇಳಿದ್ದಾರೆ. ತೃಣ ಅಂದರೆ ಹುಲ್ಲು, ಹುಲ್ಲಿನ ಬೆಲೆ ಜಾಸ್ತಿ ಆಗ್ಬೋದು. ಈ ಪಶುಗಳಿಗೆ ಹಾಕುವಂಥ ಹುಲ್ಲು ಏನಿದೆಯಾ ಆ ಹುಲ್ಲಿನ ಬೆಲೆ ಜಾಸ್ತಿ ಆಗ್ಬೋದು. ಯಾಕೆಂದರೆ ಪಶುಗಳು ಹಾಹಾಕಾರವನ್ನು ಮಾಡುವಂತಹ ಪರಿಸ್ಥಿತಿ ಬರ್ಬೋದು ಈ ಸರಿ. ಇನ್ನು ತೃಣ ಕನಕ ಬಂಗಾರದ ಬೆಲೆ ಮತ್ತು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಜ್ಯುವೆಲರಿ ಶಾಪ್ನವರೆಲ್ಲ ಈಗಿಂದ ಸ್ಟಾಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ತೃಣ ಕನಕ ಊರ್ಣ ಅಂದರೆ ಉಣ್ಣೆಯ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆ. ಉಣ್ಣೆಯನ್ನು ಸಾಕಷ್ಟು ಬೆಳೆದಲ್ಲಿ ಅವರಿಗೆ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಗುವಂತಹ ಸಾಧ್ಯತೆಗಳಿದೆ. ಭೇಷಜಾದ್ಯಹಿ ಔಷಧಾದಿಗಳು ಅಂದರೆ ಔಷಧಾದಿಗಳನ್ನು ಸ್ಟಾಕ್ ಮಾಡ್ಕೊಳ್ಳೋರು ಅಂದರೆ ವೈದ್ಯರ ಬೆಲೆ ಜಾಸ್ತಿ ಆಗ್ತದೆ. ವೈದ್ಯರು ಬೆಲೆಯನ್ನು ಜಾಸ್ತಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ವೈದ್ಯಕೀಯ ಚಿಕಿತ್ಸೆಗೆ ತೊಂದರೆ ಪಡಬೇಕಾದಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಬೆಲೆಯನ್ನು ಜಾಸ್ತಿ ಮಾಡುವಂತಹ ಅಧಿಪತಿ ರವಿಯಾಗಿದ್ದಾನೆ. ಅದಕ್ಕಿಂತಲೂ ರಾಜಕೀಯ ವ್ಯಕ್ತಿಗಳಲ್ಲಿ ಪರಸ್ಪರ ಡೊಂಬರಾಟ ಶುರುವಾಗುತ್ತೆ, ನರ್ತನ ಶುರುವಾಗುತ್ತೆ. ಏನು ಅವ್ರಿಗೆ ತಡ್ಕೊಳ್ಳಿಕ್ಕಾಗಲ್ಲ, ಒಬ್ಬರ ಮೇಲೆ ಒಬ್ಬರು ದ್ವೇಷಾಕಾರದು ಈಗಾಗಲೇ ಶುರುವಾಗ್ಬಿಟ್ಟಿದೆ. ಇನ್ನೇನು ಮಂತ್ರಿಗಳು, ಈಗ MLA ಗಳು, ಮಂತ್ರಿಗಳು ಇವರೆಲ್ಲ ಆದ ನಂತರದಲ್ಲಿ ಅವರ ಕೋಪ ತಾಪಗಳು ನೋಡಬೇಕು. ಈಗ ಸುದ್ದಿವಾಹಿನಿಯವರಿಗಂತೂ ದಿವಸ ಬೆಳಗಿನ ಸಾಯಂಕಾಲದವರೆಗೂ ಅದೇ ಕೆಲಸ ಆಗಿರುತ್ತೆ. ಆದ್ದರಿಂದ ಅಲ್ಲ, ಸಾಕಷ್ಟು ಇಂಥ ಪ್ರಭಾವ ಇರತಕ್ಕಂಥ ರವಿಯ ಮೇಲೆ ಚಂದ್ರನ ಪ್ರಭಾವವಿರಲ್ವಾ ಅಂತ? ಖಂಡಿತವಾಗಿಯೂ ಯಾಕೆಂದ್ರೆ ಚಂದ್ರ ರಾಜ ಅಲ್ವಾ? ಚಂದ್ರ ಪ್ರಭಾವ ಇರುತ್ತೆ ನೋಡಿ. ಆದರೆ ನೋಡಿ, ಚಂದ್ರ ರಾಜ ಆಗಿದ್ದ ಕೆಲವೊಂದ್ಸರಿ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಮಂತ್ರಿ ಆದವನಾಗಿರಲಿ, ರಾಜನಾಗಿರಲಿ, ಇವ್ರದ್ದು ಆಡಂಬರ ಜಾಸ್ತಿ ಆದಾಗ ಅಥವಾ ಇವ್ರದ್ದು ಕೋಪ ತಾಪಗಳು ಜಾಸ್ತಿ ಆದಾಗ ಅವರು ಬಾಯಿ ಮುಚ್ಚಿಕೊಳ್ಳುವಂತಹ ಸನ್ನಿವೇಶ ಇರುತ್ತೆ. ಯಾಕೆಂದ್ರೆ ಇಲ್ಲಾಂದ್ರೆ ಮಂತ್ರಿ ಮಂಡಲವೇ ಕುಸಿಯುವ ಸಂದರ್ಭ, ಬಂಡಾಯ ಹೇಳುವ ಸಂದರ್ಭ. ಯಾಕೆಂದರೆ ರವಿ ಪ್ರಧಾನ ಗ್ರಹ, ಅವನೇ ಈ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾನಂದ್ರೆ ಬಂಡಾಯದ ಹೊಗೆ ನಿತ್ಯವೂ ಇದ್ದೇ ಇರುತ್ತೆ. ಪ್ರತಿ ದಿವಸವೂ ಸಹಿತವಾಗಿ ಸುದ್ದಿವಾಹಿನಿಯರಿಗೆ ಗ್ರಾಸ ರಾಜಕೀಯದಲ್ಲಿ ಸ್ಥಿರತೆ ಇರಲ್ಲ ಅಂತ. ಖಂಡಿತವಾಗಿಯೂ ಇಲ್ಲ. ಇಲ್ಲೇ ಆದಂಥ ಕೇಂದ್ರದಲ್ಲಿ ಆದ ನಂತರ ಇಲ್ಲಿ ಈ ರೀತಿಯಲ್ಲಿ ದೊಂಬರಾಟ ಸಾಕಷ್ಟು ಆಗೇ ಆಗುತ್ತೆ.